ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಲೈಕ್ ಮಾಡಿ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಆಸ್ ಯೂಶುವಲ್ 3 ಗಂಟೆಗೆ ಎದ್ಬಿಟ್ಟು ಸೀದಾ ಶೆಡ್ ಹತ್ರ ಹೊರಟೆ. ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ KT ವ್ಲಾಗ್ಸ್ ಇನ್ ಕನ್ನಡ. ವೆಲ್ಕಮ್ ಗಾಯ್ಸ್. ಆಬ್ವಿಯಸ್ಲಿ ಇವತ್ತು ಕೂಡ ನಾವು ಲೇಟೆ. ನನ್ನ ಮಗ ಕನಕಮೂರ್ತಿ ದೊಡ್ಡದಾಗಿ ಓದ್ತಾನೆ, ದೊಡ್ಡ ಸಾಹೇಬ ಆಗ್ತಾನೆ, ಈ ಸೂರ್ಯ ವಂಶದ ಕೀರ್ತಿನ ಬೆಳೀತಾನೆ ಅಂತ ಅನ್ಕೊಂಡಿದ್ದೆ. ನಾನು ಅನ್ಕೊಂಡಿದ್ದೆ ಏನಾದ್ರು ಆಗೈತಾ? ಆಗ್ತದಾ? ಏನು ಪರವಾಗಿಲ್ಲ, ಚಾನಲ್ಗೆ ಈಗ ಬಂದ್ರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಹಾಗೆ ನಾರ್ಮಲಾಗಿ ಇವತ್ತು ಲೇಟಾಗೆ ಬಂದ್ವಿ. ಅಪ್ಪಾಜಿ ಆಲ್ರೆಡಿ ಹುಳ ಹೆಚ್ಚು ಮಾಡ್ತಾಯಿದ್ದಾರೆ. ನೋಡಿ ಎಷ್ಟು ನೀಟಾಗಿ ತೆಗ್ದಿಡ್ತಾ ಇದ್ದಾರೆ ಅಂತ. ಇದೇ ಥರ ತೆಗ್ದಿಡಬೇಕು. ಯಾಕಪ್ಪ ಅಂದರೆ ಒಂದು ಹುಳ ಕೆಳಗಡೆ ಬಿದ್ದು ಒಡೆದೋಗ್ಬಿಡುತ್ತೆ, ಒಡೆದು ವೇಸ್ಟ್ ಆಗುತ್ತೆ. ಹುಷಾರಾಗಿ ಎತ್ತಿಡಿ. ಬರಲಿಲ್ಲ ಅಂದರೆ ಕೆಳಗಡೆ ಒಂದು ಪೇಪರ್ ಅಥವಾ ಯಾವುದಾದ್ರೂ ಒಂದು ಲುಂಗಿ ಬಟ್ಟೆ ಯಾವುದನ್ನು ತಗೊಂಡು ಹಾಸ್ಕೊಂಡು ಅದರಲ್ಲಿ ಇಟ್ಕೊಂಡು ಆಮೇಲೆ ಮೇಲ್ಗಡೆ ಹಾಕಿ ನೀಟಾಗಿ ಹರಡ್ರಿ. ಯಾಕಪ್ಪ ಅಂದರೆ ಒಂದೊಂದು ಹುಳನೂ ಇಂಪಾರ್ಟೆಂಟ್. ಯಾಕೆ ಅಂದರೆ ರೇಟು ಜಾಸ್ತಿ ಇದ್ದಾಗ, ಈಗ 1800 ಹಿಂಗೆಲ್ಲ ರೇಟ್ ಇದ್ದಾಗ ಒಂದೊಂದು ಗೂಡು ಒಂದೊಂದು ರೂಪಾಯಿ ಲೆಕ್ಕ ಬರುತ್ತೆ. ಸೊ ಹಂಗಾಗಿ ಹುಷಾರಾಗಿ ಎತ್ತಿಡಿ. ಯಾಕೊತ್ತಾ, ಚಾಕಿ ಕೆಲವರು ಚಾಕಿ ಕೊಟ್ಟಿರಲ್ಲ, ಕೆಲವು ಚಾಕಿ ಕೊಟ್ಟಿರ್ತಾರೆ. ನಮ್ಮದೇನೋ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಮಲ್ಲೂರಟ್ಟಿದ್ದು ಹುಳ. ಹಾಗೆ ಹುಳ ತೋರಿಸ್ತೀನಿ ನೋಡಿ. ನೆನ್ನೆಗೂ ಇವತ್ತಿಗೂ ನೋಡಿ ಭಾಳ ವ್ಯತ್ಯಾಸ ಕಾಣ್ತಾ ಇದೆ. ಇವತ್ತು ಅವಾಗಲೂ ಹುಳ ಸ್ವಲ್ಪ ಸೈಜ್ ಬಂದಿದೆ ಅನಿಸ್ತಾ ಇಲ್ವಾ ನಿಮಗೆ? ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಸೈಜ್ ನಿಮಗೆ ಗೊತ್ತಾಗುತ್ತೆ ನೋಡಿ. ನೆನ್ನೆಗೂ ಬೇಕಾದ್ರೆ ಹಳೆ ವೀಡಿಯೋ ನೋಡಿ ಕಂಪೇರ್ ಮಾಡಿ. ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಮಾತಾಡು. ನನ್ನ ಅಳಿಯ ಅವನಿಗೆ ಒಂಥರ ಖುಷಿ. ಅದು ಏನೋ ನಮ್ಮ ಮಾವ ವೀಡಿಯೋ ಮಾಡ್ತಾ ಇದ್ದಾನಲ್ಲ, ನನ್ನ ತೋರಿಸು ಅಂತಾನೆ. ಹಾಗೆ ನೋಡಿ ಹುಳ ನೋಡಿ, ಅಪ್ಪಾಜಿ ಎಲ್ಲ ನೀಟಾಗಿ ಎತ್ತಿಟ್ಟಿದ್ದಾರೆ. ನನಗೆ ಇನ್ನೂ ಅಷ್ಟೊಂದು ಅನುಭವ ಇಲ್ಲ, ಅವರೇ ನೋಡಿ ಚೆನ್ನಾಗಿ ಎತ್ತಿಟ್ಟಿದ್ದಾರೆ ನೋಡಿ. ಈ ಥರ ನೀಟಾಗಿ ಹರಡ್ಕೊಂಡ್ಮೇಲೆ ಊಟ ಆಯ್ತಾ? ಏನು ತಿಂದೆ? ಅನ್ನ ತಿಂದೇನು? ಏನು ಸಾಂಬಾರು? ಏನು ಸಾಂಬಾರು ಅಂದ್ರೆ ಬರೀ ಅನ್ನ ಸಾಂಬಾರು ಅಂದ್ರೆ? ಅಪ್ಪಾಜಿ ಎಲ್ಲ ನೀಟಾಗಿ ಎತ್ತಿಟ್ಕೊಂಡ್ರು. ಹೊರಗಡೆ ಹೋಗಿ ಸೊಪ್ಪು ಕೊಯ್ಯೋಣ ಅಂತ ಹೊರಟ್ವಿ. ನೋಡಿ ಸುತ್ತ ಗಿಡ ಬೆಳೆಸಿದ್ದೀವಿ. ಆದಷ್ಟು ಶೆಡ್ಡು ಫುಲ್ ತಂಪಾಗಿದ್ರೆ ನೀಟಾಗಿದ್ರೆ ಚೆನ್ನಾಗಿರುತ್ತೆ ಅಂತ. ಬನ್ನಿ ಫ್ರೆಂಡ್ಸ್, ಈಗ ಸೊಪ್ಪು ಕಟ್ ಮಾಡಕ್ ಹೋಗೋಣ. ಈಗ ಸೊಪ್ಪು ಮಾಡಕ್ ಹೋಗೋಣ. ಬೇಗ ಬರ್ರಿ, ಹಿಂದೆ ಬರ್ರಿ, ಬರ್ರಿ ಓಡ್ ಬರ್ರಿ. ಅಣ್ಣ ಬಂದ ಏನು ಅದು? ನೆನ್ನೆ ನಾನು ನಿಮಗೆ ಹೇಳಿದ್ನಲ್ಲ, ಈ ಇಪ್ಪನ ಎಳೆ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೆ. ಇದರಲ್ಲಿ ಇನ್ನೊಂದು ಸ್ಪೆಷಲ್ ಆಗಿರೋ ಒಂದು ಹಣ್ಣು ಬಿಡುತ್ತೆ. ಹಣ್ಣು ಯಾವುದಪ್ಪ ಅಂದರೆ ಅದು ಮಲ್ಬರಿ ಫ್ರೂಟ್ ಅಂತ. ಇದರಲ್ಲಿ ಬಿಟ್ಟಿಲ್ಲ, ಇದಿನ್ನೂ ಸ್ವಲ್ಪ ಎಳೆದು ಬಿಡ್ತಿತ್ತು. ಎಳೆದೇನಲ್ಲ, ಕೆಳಗಡೆ ತೆಂಡೆ ಹೊಡೆದಿರೋದಕ್ಕೆ ಇದಿನ್ನೂ ಬಿಟ್ಟಿಲ್ಲ. ನೆಕ್ಸ್ಟು ಅದು ಯಾವಾಗ ಸಿಕ್ಕಿದ್ರೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಒಂದು ಫೋಟೋ ಹಾಕ್ತೀನಿ ಮಲ್ಬರಿ ಫ್ರೂಟ್ ಹೇಗಿರುತ್ತೆ ಅಂತ, ನೋಡ್ಕೊಂಬನ್ನಿ. ಫ್ಲಾಶ್ ಬ್ಯಾಕ್. ನೋಡಿದ್ರಲ್ಲ ಗೆಳೆಯರೆ, ನೆನ್ನೆ ನಾನು ನಿಮಗೆ ಇಪ್ಪು ನೇರಳೆ ಬಗ್ಗೆ ಇದ್ರ ಬಗ್ಗೆ ಹೇಳಿದ್ನಲ್ಲ. ಇವತ್ತು ಏನಪ್ಪ ಅಂದರೆ ಇದರಲ್ಲಿ End of flashback. ಮಲ್ಬರಿ ಫ್ರೂಟ್ ಅಂತ ಹೇಳಿದ್ನಲ್ಲ. ಮಲ್ಬರಿ ಫ್ರೂಟಿಂದು ವಿಶೇಷತೆ ಏನಪ್ಪ ಅಂದರೆ ಅದು ಪ್ರೂವ್ ಆಗಿದೆ, ಕ್ಲಿನಿಕಲ್ಲಿ ಪ್ರೂವ್ ಆಗಿದೆ. ಏನಪ್ಪ ಅಂದರೆ ಕ್ಯಾನ್ಸರ್ಗೆ ಬರದೇ ಇರೋ ಥರ, ಹಾಗೆ ಕ್ಯಾನ್ಸರ್ ಯಾರ್ಯಾರಿಗೆ ಬಂದಿದೆಯೋ ಅವರೆಲ್ಲರಿಗೂ ಒಂಥರ ಆ್ಯಂಟಿಬಯೋಟಿಕ್ ಥರ ವರ್ಕ್ ಮಾಡುತ್ತೆ. ಅದು ಹೆಂಗೆ ಅಂದರೆ, ನಿನಗೆ ಈಗ ನಾರ್ಮಲ್ ಆಗಿರೋ ವ್ಯಕ್ತಿಗೆ ಅದನ್ನು ಡೈಲಿ ತಿಂತಾಯಿದ್ರೆ ಕ್ಯಾನ್ಸರು ಆಲ್ಮೋಸ್ಟ್ ಆಲ್ ಬರೋದೇ ಇಲ್ಲ, ಬರೋ ಚಾನ್ಸಸ್ಸೇ ಇರಲ್ಲ.
ಹಾಗೆ ಕ್ಯಾನ್ಸರ್ ಯಾರಿಗೆ ಬಂದಿತ್ತು ಅವರು ತಿಂತಾಯಿದ್ರೆ ಆಲ್ಮೋಸ್ಟ್ ಎಲ್ಲ ರೋಗ ಎಲ್ಲ ಗುಣಮಟ್ಟ ಆಗ್ತಾ ಹೋಗುತ್ತೆ. ಲೈಟಾಗಿ ದಿನ ತಿನ್ಬೇಕು, ಅದನ್ನು ದಿನ ತಿನ್ನೋಕ್ಕೆ ಸಿಗಲ್ಲ ಎಲ್ಲರಿಗೂ. ಆದಷ್ಟು ನೋಡಿ, ಈಗ ಅದೆಲ್ಲ ಫ್ಲಿಪ್ಕಾರ್ಟಲ್ಲೆಲ್ಲ ಅವೈಲೇಬಲ್ ಇದೆ. ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ, ಅಮೆಝಾನಲ್ಲೂ ಸಿಗುತ್ತೆ. ಯಾರಿಗಾದರೂ ಬೇಕಾದರೆ ಹೋಗಿ ತರಿಸ್ಕೊಂಡು ತಿನ್ನಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೊಂದಕ್ಕೆ ಅಂತಲ್ಲ, ಬೇರೆ ಬೇರೆ ಅದು ಎಲ್ಲದಕ್ಕೂ ಒಳ್ಳೆಯದು. ನೋಡಿ ಆದಷ್ಟು ಹೋಗಿ ತಗೊಂಡು ತಿನ್ನಿ ಬೇಕಾದರೆ. ಏನೇನಲ್ಲ, ಇವತ್ತೂ ಸೊಪ್ಪು ಇವಾಗ ಆಲ್ರೆಡಿ ಹುಳ ಹೆಚ್ಚು ಮಾಡಿದ್ವಿ. ಇವಾಗ ನೆನ್ನೆಗಿನ್ನ ಇವತ್ತು ಜಾಸ್ತಿ ಸೊಪ್ಪು ಬೇಕು. ನೆನ್ನೆ ಒಂದಿಷ್ಟು ತಗೊಂಡೋಗಿದ್ವಿ ಅಷ್ಟೇ. ಇವತ್ತು 2 ಶೆಲ್ಪಲ್ಲಿದ್ದಾವೆ. ಮಿನಿಮಮ್ಮು ಒಂದೊಂದು ಶೆಲ್ಪಿಗೆ ಮಿನಿಮಮ್ ಅಂದರೂ 1 ವರೆ ಬೇಕು. ಅದು ನಮ್ಮದು ಶೆಡ್ದು ಸುತ್ತಾಳತೆ 35-23 ಇಟ್ಟಿದ್ವಲ್ಲ, ಒಳಗಡೆ ಶೆಲ್ಪು 6 ಅಡಿಗೆ ಅಂದರೆ 4 ಇದ್ದಾವೆ. ಮಿನಿಮಮ್ ಅದೊಂದು 20-30 ಅಡಿ ಹತ್ತತ್ರ ಇದೆ ಒಳಗಡೆ. ಒಳ ಇದ್ದು 26 ಅಡಿ ಏನೋ ಬರುತ್ತೆ. ಹಂಗಾಗಿ ಒಂದೊಂದು ಶೆಲ್ಪಿಗೆ 1 ವರೆ ಸೀದಾ ಬೇಕೇ ಬೇಕು. ಇವತ್ತು ಸ್ವಲ್ಪ ಹುಳ ಹೆಚ್ಚು ಮಾಡಿದ್ವಿ. 2 ಶೆಲ್ಪಲ್ಲಿ ಹುಳ ಇರೋದ್ರಿಂದ ದಪ್ಪನಾಗೆ ಬೇಕು ಸೊಪ್ಪು. ಇವತ್ತು ಒಂದು 2 ವರೆ, ಮಿನಿಮಮ್ 2 ವರೆ ಬೇಕು. ಹಾಗೆ ನೋಡಿ, ಈ ಥರ ಹಣ್ಣಾಗಿರೋದು ನೋಡ್ತೀರಲ್ಲ, ಈ ಥರ ಸೊಪ್ಪೆಲ್ಲ ಅದನ್ನು ಹಾಕಕ್ಕೆ ಹೋಗ್ಬೇಡಿ. ಹೊಸ ಮಾಡ್ತಿರೋದು ಅದನ್ನು ಹಾಕಕ್ಕೆ ಹೋಗ್ಬೇಡ್ರಿ, ಕಟ್ ಮಾಡಿ ಬಿಸಾಕ್ಬಿಡ್ರಿ. ಹಾಗೆ ಸೊಪ್ಪು ಕಟ್ ಮಾಡ್ಬೇಕಾದ್ರೆ ಹುಷಾರು. ಕೆಲವ್ರಿಗೆ ಬರ್ದೆ ಬೆಳ್ಳಾದ್ರ ಹತ್ರ ಇಟ್ಕೊಂಡ್ಬಿಟ್ಟು ಬೆಳ್ಳೆಲ್ಲ ಕಟ್ ಮಾಡ್ಕೊತಾರೆ. ನನಗೂ ಆಗೈತೆ ಆಲ್ರೆಡಿ ಅನುಭವ ಒಂದ್ಸಲಿ. ನೋಡ್ಕೊಂಡು ಹುಷಾರಾಗಿ ಕಟ್ ಮಾಡಿ. ಏನೊಂದು ಚೂರು ಸೊಪ್ಪು ಕಟ್ ಮಾಡಿ, ನೀನೇನು ಸಣ್ಣಕ್ಕಾಗಲ್ಲ ಬಾ, ಹೊಟ್ಟೆ ಹೆಂಗೆ ಕರಗಲ್ಲ. ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರ ಈ ಮನೆ ಕರಗಿಸ್ತೈತೆ ಬಾರ. ಕೆಟ್ಟಾರಿಸ್ಕೊ ಬಂದೇನು? ಬಾ ಮತ್ತೆ ಕಟ್ ಮಾಡಿ ಹಂಗೆ ತಡಿಯ. ಇರೋದು ನೋಡ್ಬಿಟ್ರಿ ನೋಡೋದು ಜನನೇ ಎದುರ್ಕೊಂತಾರೆ ಅಲ್ಲ. ಅಯ್ಯಪ್ಪ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕ ಇವರ ನೋಡ್ರಿ ಪೊಲೀಸ್ ಪಾಪಣ್ಣ ಅಂತ. ಮತ್ತಿನ್ನ ಹೆಸರೇನು ಹೇಳು? KT ನಾಗರಾಜು. KT ನಾಗರಾಜ್ ಅವರು ಸೊಪ್ಪು ಕಟ್ ಮಾಡಕ್ಕೆ ಹೆಲ್ಪ್ ಮಾಡಕ್ಕೆ ಬಂದವ್ರೆ. ಕಟ್ ಮಾಡ್ತೀವಿ. ಕಟ್ ಬಳ್ಳಿ ಇದು ಡ್ರಿಪ್ ಪೈಪೇ ತಗೊಂಡಿದ್ವಿ. ಡ್ರಿಪ್ ಪೈಪು ಆದಷ್ಟು ಈ ಪೇಪರ್ ಲೆಟ್ರಲ್ಲಿ ತಗೊಬಿಡ್ರಿ. ಈ ಥರದ್ದು ತಗೊಂಡ್ರೆ ಕಟ್ಟಾಗಿ ಬಿಗಿಯಾಗಿರುತ್ತೆ, ಜಾರಲ್ಲ, ಇನ್ನೂ ಬಿಗಿಯಾಗಿರುತ್ತೆ. ಕೆಲವರೆಲ್ಲ ದಾರ, ಹಗ್ಗ ಪಗ್ಗ ಎಲ್ಲ ಬಳಸ್ತಾರೆ. ಅವೆಲ್ಲಕ್ಕಿಂತ ಬೆಸ್ಟು ಇದೆ ನೋಡ್ರಿ. ಹಾಗೆ ಕ್ಯಾಮ್ರಾಮ್ಯಾನ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ರೇಷ್ಮೆ ಸೊಪ್ಪು ತೆಗೋಕ್ಕೆ. ನಮ್ಮ ಹುಡುಗ ನನಗೆ ಅಂತಾನೆ, ಕೈಲಾಗ್ದಿಲ್ದಿದ್ರು. ಏನ ಚೋಟುಳಿ ಕೇಟ ನೋಡೋದು ಅವನು. ಸರಿ ಬಾಬು, ನಿಮ್ದು ಏನು ತೆಗಿತಾರೆ ಅವರಲ್ಲ, ಆಗ್ಲೆಲ್ಲ ನಂದು ತೆಗಿ ಅಂತ ಗೊತ್ತಾ. ಕೆಟ್ಟಗಳಿಗೆ ಇದು ನನಗೆ ಕೆಟ್ಟಿಲ್ಲ. ಒಂದು ನಿಮಿಷ ಸೊಪ್ಪೆಲ್ಲ ತಂದು ಈಗ ನೀಟಾಗಿ ಸೊಪ್ಪು ಹಾಕ್ತಾ ಇದೀವಿ. ಸೊಪ್ಪೆಲ್ಲ ನೀಟಾಗಿ ಹಾಕಿದರೆ ಇವತ್ತಿನ ಕೆಲಸ ಬೆಳಗ್ಗೆ ಮುಗ್ದೋಯ್ತು. ಮತ್ತು ಸಾಯಂಕಾಲ ಕೂಡ ಇದೆ ಸೇಮ್ ರೊಟೀನು. ಇದು ನೋಡಿ ಆದಷ್ಟು ಈಸಿಯಾಗಿ ಆಗುತ್ತೆ. ಜಸ್ಟು ಒಂದು 21 ಡೇಸ್ ಅಷ್ಟೇ ಇದು ಅಲ್ಲ. ಎಲ್ಲ ಅಂದರೆ ಮಾರ್ಕೆಟ್ಗೆ ಹೋಗೋಷ್ಟೊತ್ತು ಒಂದು 30 ದಿನ ಆಗುತ್ತೆ. 30 ದಿನದಲ್ಲಿ ನೋಡಪ್ಪ, ಯಾವ ಬೆಳೆಯಲ್ಲಿ ಇವಾಗ ನೀವು ಯಾವುದೇ ನಾರ್ಮಲಾಗಿ ಯಾವ ಬೆಳೆ ಬೆಳೆದ್ರೂ ಯಾವುದರಲ್ಲಿ ಲಕ್ಷ ಆದಾಯ ನೋಡೋಕ್ಕಾಗುತ್ತೆ? ಯಾವುದರಲ್ಲೂ ನೋಡೋಕ್ಕಾಗಲ್ಲ. ರೇಷ್ಮೆ ಬೆಳೆ ಆದಷ್ಟು ಈಸಿ ಇರುತ್ತೆ. ಹಾಗೆ ಆದಾಯನೂ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದರೆ ಫಿಕ್ಸ್ ಮಿನಿಮಮ್ ರೇಟ್ ಇರುತ್ತೆ. ಮಿನಿಮಮ್ ಯಾವಾಗಲೂ 600, 700, 500 ಇದ್ದೇ ಇರುತ್ತೆ. 500, 550, 600 ಸಿಕ್ಕಿದ್ರು ಏನು ಪರವಾಗಿಲ್ಲ. ಸೊಪ್ಪೆಲ್ಲ ಹಾಕಿದ್ವಿ. ಹಾಕಿ ನೀಟಾಗಿ ಕಂಪ್ಲೀಟ್ ಆದ ತಕ್ಷಣ ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಸೊಪ್ಪು ಹಾಕ್ಬಿಟ್ಟು ಇದಾಗ್ಬಿಡ್ತೀರಲ್ಲ, ಕೆಳಗಡೆ ನೀವೆಲ್ಲ ಸೊಪ್ಪು ಎಳ್ಕೊಂಬಂದಿರ್ತೀರ ಧೂಳು ಪಾಳು ಇರುತ್ತೆ.
ಎಲ್ಲ ನೀಟಾಗಿ ಗುಡಿಸ್ಬಿಡಿ ಒಂದ್ಸಲಿ. ಹಾಗೆ ನೋಡಿ, ಈ ಎಲ್ಲನ ಹೆಚ್ಚಾದರೆ ಸೊಪ್ಪು ಒಂದು ಸೀರೆ ಬಟ್ಟೆ ನೆನೆಸ್ಬಿಟ್ಟು ಅದ್ರಲ್ಲಿ ಸುತ್ತಿಡಿ, ಚೆನ್ನಾಗಿರುತ್ತೆ, ಬಾಡಲ್ಲ. ನೀಟಾಗಿ ಗುಡಿಸ್ಬಿಟ್ಟು ಸೊಪ್ಪು ಹಾಕೋದೆಲ್ಲ ಆದಮೇಲೆ, ಅಂದರೆ ಮುಂಚೆನೇ ಗುಡಿಸ್ಬಿಟ್ರೆ ಧೂಳೆಲ್ಲ ಹೋಗಿ ಕುತ್ಕೊಂಡ್ಬಿಡುತ್ತೆ. ಸೊಪ್ಪೆಲ್ಲ ಹಾಕಿದ್ದಾದಮೇಲೆ ಹಾಗೆ ಎಲ್ಲಾದರೂ ಒಳ್ಳೊಳ್ಳೆ ಎಲೆ ಇರುತ್ತಲ್ಲ ಅದನ್ನೆಲ್ಲ ಎತ್ತಾಕಿ, ಏನಾಗಲ್ಲ, ತಿಂತವೆ. ಹುಳ ಎಲ್ಲ ಚೆನ್ನಾಗಿದ್ದರೆ ಎಲ್ಲನೂ ತಿಂತವೆ. ಹಾಗೆ ಇನ್ನೊಂದು ವಿಷಯ, ಮುಗಿದ್ಮೇಲೆ ಹೊರಗಡೆ ಬರ್ತಿರಲ್ಲ, ಹೊರಗಡೆ ಬಂದಾಗ ನೀಟಾಗಿ ಪರದೆ ಎಲ್ಲ ನೀಟಾಗಿ ಮುಚ್ಚಿಬಿಡಿ. ಯಾಕಪ್ಪ ಅಂದರೆ ಒಂದು ಊಜಿ ಬಡಿದ್ರೆ ಒಂದು 100 ಹುಳಕ್ಕೆ ಬಡಿತೈತೆ. ಹಂಗಾಗಿ ಹಸಿರು ಕಾಲದಲ್ಲಿ ಊಜಿಗಳು ಜಾಸ್ತಿ, ಹಂಗಾಗಿ ನೀಟಾಗಿ ಮುಚ್ಚಿ ಕ್ಲೋಸ್ ಮಾಡಿಕೊಂಡು ಬಂದ್ವಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಹುಳ ಜ್ವರಕ್ಕೆ ಹೋಗ್ತವೆ. ಜ್ವರಕ್ಕೆ ಹೋಗ್ಬೇಕಾದ್ರೆ ಯಾವ ಥರ ಇರುತ್ತೆ, ಅದಕ್ಕೆ ಸೊಪ್ಪು ಹೆಂಗೆ ಹಾಕಬೇಕು, ಮತ್ತು ಏನೇನು ಮೆಡಿಸಿನ್ ಎಲ್ಲ ಕೊಡಬೇಕು ಅಂತ ಹೇಳ್ಬಿಟ್ಟು ನಾಳೆ ತೋರಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ KT Vlogs in ಕನ್ನಡ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ.